ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ದೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಮ್ಮನ ಶಕ್ತಿ ಪೀಠ ಅಂದರೆ ಕಬಳೀಪುರ, ಹೊಸಕೋಟೆ ಹತ್ರ ಇರುವಂಥ ಕಬಳೀಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇವತ್ತು ಸಂಡೇ ಮಿನಿ ಬ್ಲಾಗ್ ಇದು. ಪ್ಲೀಸ್ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಹೀಗೆ ಬಸ್ಸಲ್ಲೇ ಬಂದ್ವಿ ನಾವು. ಡೈರೆಕ್ಟ್ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ಡೈರೆಕ್ಟ್ ಬಸ್ ಇದೆ, BMTC ಬಸ್ಸುಗಳು. ಯಾವುದೇ ಪ್ರಾಬ್ಲಮ್ ಇಲ್ಲದೇ ಆರಾಮಾಗಿ ಬರ್ಬೋದು ನಾವು. ಬಸ್ ಕಂಡಕ್ಟರ್ಗಳೇ ದೇವಸ್ಥಾನ ಅಂತ ಕರಿತಾ ಇರ್ತಾರೆ. ಕಾಲೆಲ್ಲ ತೊಳ್ಕೊಂಡು ಇಲ್ಲಿ ಫಸ್ಟ್ ವಿಘ್ನೇಶ್ವರನ ದರ್ಶನ ಮಾಡ್ಕೊಂಡ್ವಿ. ನೋಡ್ಬೋದು, ದರ್ಶನ ಮಾಡ್ಕೊಂಡ್ಮೇಲೆ ಹೀಗೆ ಸೈಡಿಗೆ ಬಂದರೆ ಅಲ್ಲಿ ಲೈನ್ ಇದೆ. ಲೈನಲ್ಲಿ ಒಳಗಡೆ ಬಂದು ಹಾಗೆ ಒಂದು ವೀಡಿಯೋ ತೊಗೊಂಡು ಅಂತ ವೀಡಿಯೋ ಮಾಡಿದೆ. ನೋಡ್ಬೋದು, ಇದು ಒಳಗಡೆ ಬಂದಿದ್ದೀವಿ. ಬಿಸಿಲಲ್ಲಿ ಏನು ನಿಲ್ಲೋ ಅಷ್ಟಿಲ್ಲ, ಆಮೇಲೆ ಸ್ವಲ್ಪ ಶೀಟೆಲ್ಲ ಹಾಕಿ ಒಳಗಡೆ ನೆರಳಲ್ಲಿ ಲೈನಲ್ಲಿ ಹೋಗೋ ಥರ ಮಾಡಿದ್ದಾರೆ. ಇದೆಲ್ಲನೂ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮ ನಡೆಯೋ ಜಾಗ ಅಂತೆ. ಈ ಹೊರಗಡೆ ಬಂದ್ವಿ, ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಓನ್ ವೆಹಿಕಲಲ್ಲಿ ಬಂದಿರೋರೆ ತುಂಬ ಜಾಸ್ತಿ ಜನ. ಬಸ್ಸಲ್ಲಿ ಸಹ ತುಂಬ ಜನನೇ ಹತ್ಬಿಟ್ರು. ನಮಗಿಂತ ಒಂದು ಬಸ್ಸು ಮುಂದೆ ಫುಲ್ ಬಸ್ ಆಗೋಯ್ತು ಜನ, ಅಷ್ಟು ಜನ ಬಂದಿದ್ದಾರೆ. ಇದು ತಾಯಿಯ ಸ್ವರೂಪ. ನೋಡ್ಬೋದು, ಅಲ್ಲೂ ಸಹ ಪ್ರತಿಯೊಬ್ಬರು ಸಹ ಇಲ್ಲಿ ಬರೋರು ಅಂದ್ಕೊಂಡಿರೋ ಕೋರಿಕೆನ ಅಂದ್ಕೊಂಡು ಹರಕೆಕಾಯಿನ ತೊಗೊತಾರಂತೆ. ಹರಕೆಕಾಯಿ ಬಂದು 200 ರೂಪಾಯಿ, ದರ್ಶನ ಟಿಕೆಟ್ ಬಂದು 50 ರೂಪಾಯಿ. ಫ್ರೀ ದರ್ಶನ ಮಾಡಿಕೊಂಡು ಹರಕೆಕಾಯಿ ತೊಗೊಳ್ಳೋದಾದರೆ 150 ಅಂತೆ. ನಾವು ಹರಕೆಕಾಯಿ ಏನೂ ಕಟ್ಟಲಿಲ್ಲ, ಸುಮ್ಮನೆ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇದು ತಾಯಿಯ ಸ್ವರೂಪ ಅಂತ ಹೇಳ್ಬೋದು. ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಸ್ವಲ್ಪ ಪ್ರಶಾಂತವಾಗಿದೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಲ್ಲೇ ಪಕ್ಕದಲ್ಲೇನೋ ಇನ್ನೂ ಒಂದು ತಾಯಿಯ ನಿಮಿಷಾಂಬ ಯಾವುದೋ ಒಂದು ನಡೀತಾ ಇದೆ, ವಿಗ್ರಹ ರೂಪ ನಡೀತಾ ಇದೆ. ನೋಡ್ಬೋದು ತುಂಬ ಜನ ಇದೆ. ಇಲ್ಲೂ ಸಹ ಫೋನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ವೈರಲ್ ವೀಡಿಯೋಸು ಅದು ಇದು ಹಾಕೋದ್ರಿಂದ ಅವರೇ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಥರ ಮಾಡ್ಕೊಂಡಿದ್ದಾರೆ. ನಮ್ಮ ಫೋನ್ ಅವ್ರ ಕೈಯಲ್ಲಿ ಕೊಟ್ಬಿಟ್ರೆ ಒಂದು ಆರತಿ ದೀಪಗಳನ್ನ ನನ್ನ ಕೈಲಿಟ್ಟು ಅವರೇ ರೌಂಡಾಗಿ ಒಂದು ವೀಡಿಯೋ ಮಾಡಿ ಕೊಡ್ತಾರೆ. ನೋಡ್ಬೋದು, ಬೀಗದ ಕೀಗಳು ಒಂದು ಕಡೆ ಇರ್ಬೋದು, ನಿಂಬೆಕಾಯಿ ಹಣ್ಣು ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ 50 ರೂಪಾಯಿ. ಅದೇ ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ ಜನ ಇಲ್ಲಿ ಲೈನಲ್ಲಿ ನಿಂತಿದ್ದಾರೆ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಇನ್ನು ಒಳಗಡೆಗೆ ಹೋಗೋಣ. ನಮಗೂ ಫಸ್ಟ್ ಟೈಮ್ ಯಾವ ಕಡೆ ದರ್ಶನಕ್ಕೆ ಹೋಗಬೇಕು, ಯಾವ ಕಡೆ ಇದೇ ಲಾಸ್ಟಾ, ಇಲ್ಲಿರೋ ದೇವಿನೇ ಲಾಸ್ಟಾ ಅಂತ ಏನು ಗೊತ್ತಾಗಲಿಲ್ಲ. ಒಂದು 10 ನಿಮಿಷ ಆ ಕಡೆ ಈ ಕಡೆ ನೋಡಿದ್ವಿ. ಈ ಮರ ಅಂತೂ ತುಂಬ ದೊಡ್ಡ ಮರ. ಆ ಮರಕ್ಕಿಂತ ಹರಕೆಕಾಯಿ ಕಟ್ಟಿರೋದೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಆ ಕಡೆ ಈ ಕಡೆ ವಿಚಾರಿಸಿ ಹೇಳಿದ್ರು, ಇದು ಫ್ರೀ ಲೈನು, ಆ ಕಡೆ ದರ್ಶನ ಲೈನು ಅಂತ ಹೇಳಿದ್ರು. ಇನ್ನು ಹೇಗೋ ಬಂದಿದ್ದೀವಿ, ಫ್ರೀ ದರ್ಶನನೇ ಮಾಡ್ಕೊಂಡು ಹೋಗೋಣ ಅಂತ ಲೈನಲ್ಲಿ ನಿಂತ್ಕೊಂಡ್ವಿ. ಲೈನಲ್ಲಿ ನಿಂತ್ಕೊಂಡು ಹೋಗುವಾಗ ನಮ್ಗೆ ಅನಿಸಿದ್ದು ಒಂದೇ. ನೋಡ್ಬೋದು, ಪ್ರತಿಯೊಬ್ಬರು ಒಂಥರ ಕೈ ರಿಂಗಿಂದ ಹಿಡ್ದು, ಬಳೆಯಿಂದ ಹಿಡ್ದು, ಕ್ಲಿಪ್ಪಿಂದ ಹಿಡ್ದು, ಮಾತ್ರೆಯಿಂದ, BP ಮಾತ್ರೆಯಿಂದ, ಜ್ವರ ಟ್ಯಾಬ್ಲೆಟು, ಬಳೆಗಳು, ಪ್ರತಿಯೊಂದು ವಿಮಲ್ಲು, ಪ್ರತಿಯೊಂದು ಸಹ ಹರಕೆಗಳನ್ನ ಅದು ಮಾಡಿಕೊಂಡು ಪಿನ್ ಹಾಕಿ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಲೈನಲ್ಲಿ ಬಂದ್ವಿ. ಮಕ್ಕಳಂತೂ ಅಲ್ಲಿ ನೋಡಿಮ್ಮ ಆ ಮಾತ್ರೆ, ಅಲ್ಲಿ ನೋಡಿಮ್ಮ ಈ ಬಳೆ ಹಾಕಿದ್ದಾರೆ, ಅದು ಇದು ಅಂತ ಕತ್ತಲ್ಲಿರೋ ಸಹಾರ, ಪ್ರತಿಯೊಂದು ಸಹ ಅವರವ್ರ ಕೋರಿಕೆಗಳನ್ನ ಅಂದ್ಕೊಂಡು ಫೋಟೋಗಳನ್ನ ಎಲ್ಲನೂ ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಲೈನಲ್ಲಿ ಬಂದ್ವಿ. ಲೈನಲ್ಲಿ ಬರ್ತಾ ಇದು ದೇವಿ ದರ್ಶನ ಅಂತ ಹೇಳ್ಬೋದು. ಅಷ್ಟು ಕ್ಲಾರಿಟಿ ಇಲ್ಲ, ಜನ ಜಾಸ್ತಿ ಇರೋದ್ರಿಂದ ಬೇಗ ಮುಂದೆ ಹೋಗಿ ಅಂತ ಇದ್ರು. ಹಾಗೆ ಒಂದು ಲೈಟಾಗಿ ಸಣ್ಣ ವೀಡಿಯೋ ಮಾಡಿಕೊಂಡೆ, ಹಾಗೆ ಒಂದು ಫೋಟೋ ಸಹ ತೆಕ್ಕೊಂಡಿದ್ದೀನಿ. ಇದು ಕಬಳೀಪುರ ಕಾಟೇರಮ್ಮ ದೇವಿ ಅಂತ ಹೇಳ್ಬೋದು. ಹಾಗೆ ಹೊರಗಡೆ ಬಂದ್ವಿ. ಹರಕೆಕಾಯಿ ಹತ್ರ ಒಳಗಡೆ ಹೋಗ್ಬೇಕಂದ್ರೆ ಹರಕೆಕಾಯಿ ತೊಗೊಂಡ್ರೆ ಮಾತ್ರ ಮರದ ಹತ್ರ ಹೋಗೋಕ್ಕೆ ಬಿಡ್ತಾರೆ. ಅದನ್ನು ಒಂದು ಗೇಟ್ ಥರ ಸಣ್ಣ ಗೇಟ್ ಮಾಡಿಟ್ಟಿದ್ದಾರೆ. ಆ ಗೇಟ್ ಒಳಗಡೆ ಹೋಗಬೇಕು. ಆ ಹರಕೆಕಾಯಿ ತೊಗೊಂಡಿಲ್ಲ ಅಂತ ಅಂದರೆ ಗೇಟ್ ಒಳಗಡೆ ಬಿಡಲ್ಲ. ನಾವೇನು ತೊಗೊಂಡಿಲ್ದಿದ್ದರಿಂದ ನಾವು ಹೊರಗಡೆಯಿಂದ ಹಾಗೆ ನೋಡಿಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ಸ್ವಲ್ಪ ತಿಂದ್ಕೊಂಡು ಹಾಗೆ ಹಳ್ಳಿ ಆಗಿರೋದ್ರಿಂದ ಹೊರಗಡೆನೂ ಸ್ವಲ್ಪ ವಿಶಾಲವಾಗಿದೆ ಜಾಗ. ಎಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಹಾಗೆ ತೊಗೊಂಬಂದಿರುವಂಥ ಬಾಕ್ಸಲ್ಲಿ ಸ್ವಲ್ಪ ತಿಂಡಿ ಅದು ಇದು ತೊಗೊಂಬಂದಿದ್ವಿ. ಹಾಗೆ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ಇದು ಸಂಡೆಯ ಮಿನಿ ಬ್ಲಾಗ್ ಅಂತ ಹೇಳ್ಬೋದು. ಪ್ಲೀಸ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.